ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿ ವಾಶ್ ಜೆಲ್ ಬಗ್ಗೆ. ಇಲ್ಲ ಇದಕ್ಕೆ ವಿ ವಾಶ್ ಎಕ್ಸ್ಪರ್ಟ್ ಇಂಟಿಮೇಟ್ ಹೈಜೀನ್ ಜೆಲ್ ಅಂತಾನು ಕರೀತಾರೆ. ಸೊ ವಿ ವಾಶ್ ಜೆಲ್ ಅಂದ್ರೆ ಏನು, ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವು, ಯಾವ ಸಮಸ್ಯೆದಾಗ ಇದನ್ನ ನೀವು ಯೂಸ್ ಮಾಡಬಹುದು, ಇಲ್ಲ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು, ಇದರಲ್ಲಿ ಏನೋ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತರ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಚರ್ಚೆನ ಶುರು ಮಾಡೋಣ. ಸೊ ನೋಡ್ರಿ, ವಿ ವಾಶ್ ಜೆಲ್ ಇದನ್ನ ನೋಡ್ರಿ ಯಾವ ಸಮಸ್ಯೆದಾಗ ನೀವು ಯೂಸ್ ಮಾಡ್ತಾರೆ ನೋಡ್ರಿ. ಇದನ್ನ ಮಹಿಳೆಯರು ಯೂಸ್ ಮಾಡ್ತಾರ. ಮತ್ತೆ ಯಾವ ಸಮಸ್ಯೆದಾಗ ಯೂಸ್ ಮಾಡ್ತಾರ ನೋಡ್ರಿ, ಮಹಿಳೆಯರ ವಜೈನ ಯೋನಿಯಲ್ಲಿ ಏನಾದ್ರೂ ಅವ್ರಿಗೆ ಇರಿಟೇಷನ್ ಆಗಕುಂತೈತೆ ಅಂದ್ರ, ಬಹಳ ಡಿಸ್ಟರ್ಬೆನ್ಸ್ ಆಗಕುಂತೈತಿ, ಸಮಾಧಾನ ಆಗ್ತಾ ಇಲ್ಲ, ಇಲ್ಲ ಅಲ್ಲಿ ಬಹಳ ಜಾಸ್ತಿ ಕೆರ್ತ ಆಗಕುಂತೈತೆ ಅವ್ರಿಗೆ, ಅಲ್ಲಿ ಬಹಳ ಜಾಸ್ತಿ ನಾತ ಬ್ಯಾಡ್ ಆರ್ಡರ್ ಇದೆ, ಬ್ಯಾಡ್ ಸ್ಮೆಲ್ ಇದೆ, ಇಲ್ಲ ಅಲ್ಲಿ ಡಿಸ್ಚಾರ್ಜ್ ಬಹಳ ಆಗ್ತಾ ಇದೆ, ಇಲ್ಲ ಮಹಿಳೆಯರಿಗೆ ಯುರಿನ್ ಇನ್ಫೆಕ್ಷನ್ ಏನಾರ ಆಗೈತೆ ಅಂದ್ರ ಆ ಟೈಮ್ನ ಡಾಕ್ಟರ್ನ ಇದನ್ನ ಬರೆದು ಕೊಟ್ಟಿರ್ತಾರೆ. ಸೊ ಇಂಥವೆಲ್ಲ ಸಮಸ್ಯೆದಾಗ ಅದನ್ನ ಯೂಸ್ ಮಾಡಬಹುದು. ಮತ್ತ ಇದ್ರೊಳಗ ಮೇನ್ ಇಂಗ್ರೀಡಿಯೆಂಟ್ ಏನಿರ್ತೈತಿ, ಸೊ ನೋಡ್ರಿ ಇದ್ರೊಳಗ ಮೇನ್ ಇಂಗ್ರೀಡಿಯೆಂಟ್ ಇರ್ತೈತಿ ಅಂದ್ರ ಲ್ಯಾಕ್ಟಿಕ್ ಆಸಿಡ್ 1.2% ವೇಟ್, ಟೋಟಲ್ ವಾಲ್ಯೂಮ್ ಇದ್ರೆ 1.2% ಲ್ಯಾಕ್ಟಿಕ್ ಆಸಿಡ್. ಅದನ್ನ ಬಿಟ್ಟು ಇದ್ರೊಳಗೆ ಬಹಳಷ್ಟು ಹಲವಾರು ಇಂಗ್ರೀಡಿಯೆಂಟ್ಸ್ ಇರ್ತವೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ನಾನು ಓದಿ ಕೂಡ ನಿಮ್ಗೆ ಹೇಳ್ತೀನಿ. ಇದ್ರೊಳಗ ವಾಟರ್, ಟ್ರೈಎಥನೋಲೋಮೈನ್ ಲಾರೇಟ್ ಸಲ್ಫೇಟ್, ಪೆಗ್ 7 ಗ್ಲಿಸರೈಲ್, ಕೋಕೋಯೇಟ್, ಅಮೋನಿಯಂ ಲೋರೈಲ್ ಸಲ್ಫೇಟ್, ಕೋಕಾಮೈಡೋಪ್ರೊಪೈಲ್ ಬಿಟೀನ್, ಲ್ಯಾಕ್ಟಿಕ್ ಆಸಿಡ್, ಸಾರ್ಬಿಟೋಲ್, ಫಿನೋಕ್ಸಿ ಇಥೆನಾಲ್, ಹೈಡ್ರಾಕ್ಸಿ ಪ್ರೊಪೈಲ್ ಸೆಲ್ಯುಲೋಸ್, ಫ್ರೇಗ್ರೆನ್ಸ್, ಹಿಪೋಫೆ, ರಾಮೋನೈಡ್ಸ್, ಸೀಡ್ ಆಯಿಲ್, polyquaternium 7 benzoic acid, sodium hydroxide, dihydroacetic acid, tea tree leaf oil, hexacinnamol, alpha isomethanol, coumarin linen. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಇರ್ತಾವ್ರಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡಿರ್ತಾರ. ಮೇನ್ ಇಂಗ್ರೀಡಿಯೆಂಟ್ ಲ್ಯಾಕ್ಟಿಕ್ ಆಸಿಡ್ ಇರ್ತೈತ್ರಿ. ಸೊ ಈಗ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಮತ್ತೆ ನೋಡ್ರಿ, ಈ ಬಾಕ್ಸ್ ಇದ್ರೊಳಗೆ ನಿಮ್ಗೆ ಈ ರೀತಿ ಒಂದು ಲೀಫ್ಲೆಟ್ ಬರ್ತೈತಿ, ಈ ರೀತಿ ಲೀಫ್ಲೆಟ್ ಬರ್ತೈತಿ. ಅದನ್ನ ಬಿಟ್ಟು ಇದ್ರೊಳಗೆ ಈ ರೀತಿ ಒಂದು ಪ್ರಾಡಕ್ಟ್ ಬರ್ತೈತ್ರಿ. ಈ ರೀತಿ ಶೇಪ್ನಾಗ ವಿ ವಾಶ್ ಜೆಲ್ ಪ್ರಾಡಕ್ಟ್ ಇರ್ತೈತಿ, ಇಲ್ಲಿ ನೋಡ್ಬೋದು. ಈ ರೀತಿ ಶೇಪ್ನಾಗ ಇದು ಬರ್ತೈತಿ. ಮತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ನೋಡ್ರಿ, ಮಸ್ತ್ ನಾವು ಯೋನಿಗೆ ಯೂಸ್ ಮಾಡಂತ್ರಿ ಮಹಿಳೆಯರು. ವಜಾನ ಮೊದ್ಲ ವಜಾನ ಏನೈತಿ, ಚಂದ ಸ್ವಲ್ಪ ನೀರ್ ಹಾಕಿ ಅದನ್ನ ತೋರ್ಸ್ಕೊಂಡ್ಬಿಡ್ರಿ. ತೋರ್ಸ್ಕೊಂಡು ಈ ಜೆಲ್ ಏನಿದೆ ಇದನ್ನ ನೋಡ್ರಿ ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ನಿಮ್ ಕೈ ಚಂದ ಮೊದಲು ತೊಳ್ಕೊಂಡಿರಿ. ತೊಳ್ಕೊಂಡು ಇದನ್ನ ಕೈಯಾಗಿ ಈ ರೀತಿ ನೀವು ಹಾಕೋಬೇಕು. ನಾನು ಜೆಲ್ ಇದು ಹೆಂಗಿರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೇನ್ರಿ. ಇಲ್ಲಿ ನೋಡ್ಬೋದು ನೀವು, ಕಾಣತೇನ್ರಿ, ಇದು ನೀರ್ ಇದ್ದಂಗೆ, ನೀರಿನ ಡ್ರಾಪ್ ಇದ್ದಂಗೆ ಇರ್ತೈತ್ರಿ. ಜೆಲ್ ಪ್ಲೇನ್ ಜೆಲ್ ಇರ್ತೈತಿ, ಯಾವ್ದೇ ರೀತಿ ಕಲರ್ ಗಿಲರ್ ಇರಂಗಿಲ್ಲ, ಪ್ಲೇನ್ ಜೆಲ್ ಇರ್ತೈತ್ರಿ. ಸೊ ಇದು ಸ್ಮೆಲ್ ಅನ್ನು ಆಪ್ರಿ ಏನು ಫುಲ್ ಪರ್ಫ್ಯೂಮ್ ಟೈಪ್ ಸ್ಮೆಲ್ ಅನ್ನು ಇದ್ರದ್ದು ಇರಂಗಿಲ್ಲ, ಮೆಡಿಕೇಟೆಡ್ ಸ್ಮೆಲ್ ಟೈಪ್ ಇರ್ತೈತ್ರಿ ಇದ್ರದ್ದು. ಸೊ ಈ ಜೆಲ್ ಯೂಸ್ ಮಾಡಿ ಏನ್ ಮಾಡ್ಬೇಕಂದ್ರೆ, ಮೊದ್ಲು ನಿಮಗೆ ಬಳ್ಳಾಗ ತೋರಿ ಈ ರೀತಿ ತಗೊಂಡು ಇದನ್ನ ವಜಾನ ಅನ್ಕೋರಿ. ಇಲ್ಲಿ ಚಂದಾಗ ಇದನ್ನ ಹಚ್ಕೊಂಡು ಈ ರೀತಿ ಹಚ್ಕೊಂಡು ಚಂದಾಗ ಸೌರ್ಕೋಬೇಕ್ರಿ. 60-80 ಸೆಕೆಂಡ್ ಮಟ್ಟ ಚಂದಾಗ ಇದನ್ನ ಹಚ್ಚಿ ಈ ರೀತಿ ತೆಕ್ಕೋಬೇಕು. ಹಲ್ಕ ಲೈಟ್ ಕೈಲಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಆದ್ಮೇಲೆ ಮತ್ ಚಂದಾಗ ನೀರ್ ಹಾಕೋಬೇಕು, ಮತ್ ಚಂದ ತೊಳ್ಕೋಬೇಕು, ಮತ್ತ ಟವಲ್ ತಗೊಂಡು ಚಂದಾಗ ಒರೆಸ್ಕೊಂಡ್ಬಿಡ್ಬೇಕ್ರಿ. ಈ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಎಷ್ಟು ಟೈಮ್ ಯೂಸ್ ಮಾಡ್ಬೇಕು, ದಿನಕ್ಕೆ ನೋಡ್ರಿ ಇದನ್ನ 1 ಹೊತ್ತು 2 ಹೊತ್ತು ಕೂಡ ಇದ್ರ ಉಪಯೋಗ ಮಾಡಬೇಕು. ಮತ್ ನೀವು ಇದನ್ನ ಡೈಲಿ ಯೂಸ್ ಮಾಡಬಹುದಾ, ಡೈಲಿನೂ ಯೂಸ್ ಮಾಡಬಹುದು. ಇಲ್ಲ ನಿಮ್ ಡಾಕ್ಟರ್ ನಿಮ್ಗೆ ಏನಾರ ಬರ್ದು ಕೊಟ್ಟಾರ ಅಂದ್ರ ಎಷ್ಟು ದಿನ ಅವ್ರಿಗೆ ನಿಮ್ಗೆ ತೊಗೊಳಕ್ ಹೇಳ್ಯಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡಬಹುದ್ರಿ. ಇದನ್ನ ಹಚ್ಕೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಅಷ್ಟೇನು ಇದನ್ನ ಹಚ್ಕೊಂಡ್ರೆ ಕಂಡು ಬಂದಿಲ್ಲ. ಆದ್ರೂ ನಿಮ್ಗೆ ಏನಾರ ಹಚ್ಕೊಂಡಿದ್ ಪಾರ್ಟ್ನಾಗ ಏನ್ರ ನಿಮ್ಗೆ ರೆಡ್ನೆಸ್ ಬಹಳ ಕೆಂಪಾಗಂತೈತಿ, ಇರಿಟೇಷನ್ ಬಹಳ ಜಾಸ್ತಿ ಆಗೈತಿ, ಇಲ್ಲ ಬಹಳ ಜಾಸ್ತಿ ಕೆರ್ತಾಗಂತೈತಿ ಅಂದ್ರೆ ಇದನ್ನ ಯೂಸ್ ಮಾಡೋದ್ ಬಂದ್ ಮಾಡ್ರಿ. ಕಾಂಟ್ರಾ ಇಂಡಿಕೇಶನ್, ಯಾರು ಇದನ್ನ ಯೂಸ್ ಮಾಡಬಾರ್ದು. ಸೊ ನೋಡ್ರಿ, ಯಾರಿಗೆ ಲ್ಯಾಕ್ಟಿಕ್ ಆಸಿಡ್ ಅಂತ ಕಂಟೆಂಟ್ ಇದೆ ಅದು ಆಗಿ ಬರಂಗಿಲ್ಲ, ಅವ್ರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಮತ್ತೆ ಉಳಿಗಿದ ಇಂಗ್ರೀಡಿಯೆಂಟ್ಸ್ ಏನ್ ಹೇಳಿನಿ ಅದು ಏನಾರ ಆಗಿ ಬರಂಗಿಲ್ಲ ಅಂದ್ರೆ, ಮೊದ್ಲು ಯಾವಾಗ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ, ಇದು ನೋಡ್ರಿ ನಿಮ್ಗ 185 ರೂಪಾಯಿ, 185 ರುಪೀಸ್ನಾಗ 100 ml ಬಾಟಲ್ ಸಿಗ್ತೈತ್ರಿ. ಇಲ್ಲ ನಿಮ್ಗೆ ಸಣ್ಣ ಪ್ಯಾಕ್ ಬೇಕಂದ್ರ ಸಣ್ಣದು ಒಂದು ಅವೈಲೇಬಲ್ ಐತ್ರಿ. ಮತ್ತೆ ಇದನ್ನ ನೀವು ಎಲ್ಲಿಂದ ಖರೀದಿ ಮಾಡಬಹುದು. ಸೊ ನೋಡ್ರಿ, ಇದನ್ನ ನೀವು ನಿಮ್ ಹತ್ರ ಇರೋ ಜನರಲ್ ಸ್ಟೋರ್, ಇಲ್ಲ ಜನರಲ್ ಫಾರ್ಮಸಿ, ಮೆಡಿಕಲ್ ಸ್ಟೋರ್, ಇಲ್ಲ ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ, ಇಲ್ಲ ಆನ್ಲೈನ್ ಶಾಪಿಂಗ್ ಆಪ್ ಮುಖಾಂತರ ಕೂಡ ಇದನ್ನ ಖರೀದಿ ಮಾಡಬಹುದ್ರಿ.
ಮತ್ತ ಇದನ್ನ ನೋಡ್ರಿ, ನಾವು ಯಾವ ರೀತಿ ಹೇಳಿನಿ ಅದೇ ರೀತಿ ಯೂಸ್ ಮಾಡ್ರಿ. ಮತ್ ಇದನ್ನ ಬಿಟ್ಟು ಮತ್ತೆ ಇದ್ರ ಜೊತೆಗೆ ಇದನ್ನ ಯೂಸ್ ಮಾಡೋ ಅವಶ್ಯಕತೆ ಏನ್ ಬೀಳ್ತೈತಿ ನೋಡ್ರಿ. ಮಹಿಳೆಯವರು ವಜೈನಾ ರೀಜನ್ಯಾಗ ಮಹಿಳೆಯರು ಸೋಪು ಹಚ್ಕೊಂಡು ಇಲ್ಲ ಬೇರೆ ಏನಾರ ಕೆಮಿಕಲ್ಸ್ ಅದು ಬಡದು ಅಲ್ಲಿ pH ಲೆವೆಲ್ ಬಹಳ ಜಾಸ್ತಿ ಆಗಿಬಿಟ್ಟಿರ್ತೈತ್ರಿ. ಇದು ಏನ್ ಮಾಡತ್ತಪ್ಪ ಅಲ್ಲಿ ಅಂದ್ರೆ pH ಮೇಂಟೈನ್ ಮಾಡುತ್ತಾ. pH ಏನೈತಿ ಅಕ್ಯುರೇಟ್ ಇರ್ತೈತಿ. ಅದ್ರ ಸಂಬಂಧ ಮಹಿಳೆಯವ್ರಿಗೆ ಏನೇನ್ ಲಕ್ಷಣ ಇರ್ತಾವ ನೋಡ್ರಿ ಎಲ್ಲ ಗುಣ ಆಗಿಬಿಡ್ತೈತಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಗೆ ತಿಳಿಸಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂಸ್ ನೋಡ್ಬೇಕಾ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದೆಯಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.